ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಕಳೆದ 30 ವರ್ಷಗಳಿಂದ ಈ ಒಂದು ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಿಸಬೇಕಂತ ತಿಳ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಕಳೆದ 30 ವರ್ಷಗಳಿಂದ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಜಿಲ್ಲೆಯನ್ನ ಮಾಡಲಾರದೆ ಇರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಯಾಕೆ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕಪ್ಪ ಅಂತಂದ್ರೆ ಹಿಂದಿನ ಕಳೆದ 22 ವರ್ಷಗಳ ಹಿಂದೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಇರೋದ್ರಿಂದ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇರೋದ್ರಿಂದ, ಇಲ್ಲಿ ಇರ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥ ಜನಸಂಖ್ಯೆ ಹೆಚ್ಚಿರೋದ್ರಿಂದ, ಆಮೇಲೆ ಗಡಿನಾಡ ಭಾಗಕ್ಕೆ ಸಮೀಪ ಇರ್ತಕ್ಕಂಥ ಒಂದು ಯಾವುದಾದ್ರೂ ತಾಲೂಕಿದ್ರೆ ಅದು ಚಿಕ್ಕೋಡಿ ತಾಲೂಕ. ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ, ರಾಜ್ಯದೊಳಗೆ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯೊಳಗೆ ಅತ್ಯಂತ ದೊಡ್ಡ ತಾಲೂಕು ಯಾವುದಾದ್ರೂ ಅದು ಚಿಕ್ಕೋಡಿ ತಾಲೂಕ. ಭೌಗೋಳಿಕವಾಗಿರ್ತಕ್ಕಂಥ ಈ ಎಲ್ಲ ಹಿನ್ನೆಲೆಗಳನ್ನ ಇಟ್ಕೊಂಡು ಕಳೆದ 30 ವರ್ಷಗಳ ಹಿಂದೆ ಸನ್ಮಾನ್ಯ ಜೆ ಎಚ್ ಪಾಟೀಲ್ ಅವರು ಕೂಡ ಈ ಒಂದು ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲೆ ಮಾಡ್ಬೇಕಂತ ತಿಳ್ಕೊಂಡು ಸಮೀಕ್ಷೆಯನ್ನು ಮಾಡಿ ಕಾರ್ಯವನ್ನು ನಿರ್ಣಯ ಮಾಡಿದ್ರು. ಆದರೆ ಕೆಲವು ಕಾರಣಗಳಿಂದ ಉಳಿದಿದೆ. ಅಂದಿಂದ ಹಿಡಿದು ಇಲ್ಲಿವರೆಗೆ ಸತತವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಈ ಒಂದು ಜಿಲ್ಲೆಯನ್ನು ಘೋಷಿಸಲಿಕ್ಕೆ ಯಾಕೆ ನಮ್ಮ ಜನಪ್ರತಿನಿಧಿಗಳು ಹಿಂದೇಟು ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಈ ಕಳೆದ 2 ದಿನಗಳ ಹಿಂದ್ಗಡೆ ಅಧಿವೇಶನದಲ್ಲಿ ಸನ್ಮಾನ್ಯ ದುರ್ಯೋಧನ ಐಹೊಳೆ ಸಾಹೇಬ್ರು ಇರ್ಬೋದು, ರಾಜು ಕಾಗೆ ಇರ್ಬೋದು, ಸಹೋದರಿ ಶಶಿಕಲಾ ಜೊಲ್ಲೆ ಮೇಡಮ್ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಚಿಕ್ಕೋಡಿಯನ್ನು ಮಾಡ್ಬೇಕಂತ ಹಕ್ಕೊತ್ತಾಯ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗ ಇನ್ನೂ ಉಳಿದಿರ್ತಕ್ಕಂಥ ನಮ್ಮೆಲ್ಲ ಜನಪ್ರತಿನಿಧಿಗಳು ಬೆಳಗಾವಿ ಜಿಲ್ಲೆಯಲ್ಲಿ 18 ಜನ ವಿಧಾನಸಭೆಯ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಒಮ್ಮತದ ಧ್ವನಿಯನ್ನು ಎತ್ತಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಿದ್ರೆ ಬಹಳಷ್ಟು ಅನುಕೂಲಗಳಾಗ್ತವೆ. ಚಿಕ್ಕೋಡಿ ಜಿಲ್ಲೆ ಬೇಡಿಕೆ ಸತತವಾಗಿ ದಶಕಗಳ ಕಾಲ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ ಈ ನಮ್ಮ ಚಿಕ್ಕೋಡಿ ಭಾಗದ ಪ್ರತಿ ಸಾರ್ವಜನಿಕರ ಒಂದು ಬೇಡಿಕೆ ಇದ್ದು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡ್ಬೇಕಂತೇಳಿ ಈಗಾಗಲೇ 5 ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ನಡೆಸ್ತಿದ್ದೇವೆ. ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಸಹಿತ ಇಲ್ಲಿ ಬರತ್ತಿಲ್ಲ. ಯಾಕಂದ್ರೆ ಇವತ್ತು ಹತ್ತನಿ ಆಗಿರ್ಬೋದು, ಕಾಗವಾಡ, ರಾಯಬಾಗ್ ಆಗಿರ್ಬೋದು, ನಿಪ್ಪಾಣಿ, ಗಡಿಭಾಗ ಆಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿಯಲ್ಲಿ ಅನೇಕ ದಶಕಗಳಿಂದ ಎಲ್ಲ ಈಗಾಗಲೇ ಬಹಳಷ್ಟು ಹಿರಿಯರದಿಂದನೂ ಸಹಿತ ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಇನ್ನೂ ಸಹಿತ ನಮ್ಮ ಏನು ಒತ್ತಾಯ ಇದ್ರಲ್ಲ ಈ ಜಿಲ್ಲೆ ಆಗ್ಬೇಕಂತ, ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಇನ್ನೂ ಸಹಿತ ಕರ್ನಾಟಕ ಸರ್ಕಾರದವರು ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಸಹಿತ ಘೋಷಣೆ ಮಾಡದೇ ಇರೋದು ದುರದೃಷ್ಟಕರ. ಯಾಕಂತಂದ್ರೆ ಇವತ್ತು ಸಂಘಪಂಚ ಆಗಿರ್ಬೋದು, ಮಠಾಧೀಶರಾಗಿರ್ಬೋದು, ಬಹಳಷ್ಟು ಜನ ಈಗಾಗಲೇ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬೇಡ್ಕೊಳ್ಳೋದಿಷ್ಟೇ, ಚಿಕ್ಕೋಡಿಯನ್ನು ಜಿಲ್ಲೆ ಮಾಡೋದ್ರ ಮೂಲಕವಾಗಿ ಈ ಗಡಿಭಾಗದಲ್ಲಿ ಬರ್ತಕ್ಕಂಥ ರೈತರಿಗಾಗಿರ್ಬೋದು, ವಿದ್ಯಾರ್ಥಿ ಸಮೂಹಕ್ಕೆ ಆಗಿರ್ಬೋದು, ಸಾರ್ವಜನಿಕರಿಗೆ ಒಂದು ಘೋಷಣೆ ಮಾಡೋದ್ರ ಮೂಲಕವಾಗಿ ಒಂದು ಸಹಕಾರ ಸಿಗ್ತೈತಿ. ಯಾಕಂದ್ರೆ ಬೆಳಗಾವಿಗೆ ಹೋಗಿ ಬರೋದು ಬಹಳಷ್ಟು ದೂರ ಆಗ್ತದೆ. ಯಾಕಂತಂದ್ರೆ ಇವತ್ತು 10ನೇದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಒಂದು 100-150 ಕಿಲೋಮೀಟರ್ ಆಗ್ತೈತಿ. ಆ ಕಾರಣದಿಂದಾಗಿ ಚಿಕ್ಕೋಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಅನಾನುಕೂಲ ಆಗ್ತೈತೆ ಅಂತೇಳಿ ನಾವು ಹೇಳಕ್ಕೆ ಬಯಸ್ತೇವೆ. ಅದೇ ರೀತಿಯಾಗಿ ಇವತ್ತು ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಐತಿ. ಆ ನಿರುದ್ಯೋಗನೂ ಸಹಿತ ಹೋಗಲಾಡಿಸ್ಬೇಕಾದ್ರೆ ಜಿಲ್ಲೆ ಬೇಕೇ